ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಫೇವ್ರೇಟ್ ಎನಿಮೆನ ಪುನಃ ಶುರು ಮಾಡ್ತಾ ಇದ್ದೀನಿ ನಾನು. ಅದು ಬಂದುಬಿಟ್ಟು ಹಂಟರ್ ಹಂಟರ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು 59ನೇ ಎಪಿಸೋಡಿಂದ 64 ಎಪಿಸೋಡ್ವರೆಗೆ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಕ್ಕಿದ್ದೀನಿ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವೀಡಿಯೋ ನೋಡಿ. ಸೊ ನಾವು ನೋಡ್ತೀವಿ ಇಲ್ಲಿ ಗ್ರೀಡ್ ಐಲ್ಯಾಂಡ್ನ ಒಂದು ಕಾಪಿಯನ್ನು ಪಡೀಲಿಕ್ಕೋಸ್ಕರ ಅವರು ನೀಲಾಮಿಗೆ ಹೋಗಿದ್ದಾರೆ. ಅದು ಬಂದುಬಿಟ್ಟು ಕಿಲುವ ಮತ್ತು ಗಾನ್. ಆ್ಯಕ್ಚುಲಿ ಅವರು ಅಲ್ಲಿಗೆ ಹೋಗಿದ್ದಾರೆ, ಬಟ್ ಅವ್ರಿಗೆ ಏನು ಮಾಡ್ಬೇಕಂತ ಈಗ ಗೊತ್ತಾಗ್ತಿರಲ್ಲ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಕುರಾಪಿಕನಿಗೆ ಹುಷಾರಿರಲ್ಲ ಆ್ಯಂಡ್ ಅವನಿಗೆ 2 ದಿನ ಆದಮೇಲೆ ಗೆದ್ದಿರ್ತಾನೆ. ಸೊ ಹಿಂದಿನ ಫೈಟ್ ಅಷ್ಟು ಭಯಾನಕ ಇತ್ತು. ಕುರಾಪಿಕ ಎದ್ದ ನಂತರ ಕೇಳೋದು ಗಾನ್ ಕಿಲುವ ಎಲ್ಲಿ ಅಂತ. ಸೊ ಮೆಲೋಡಿ ಮತ್ತು ಲಿಯೋರಿಯೋ ಹೇಳ್ತಾರೆ ಅವನು ನೀಲಾಮಿಗೆ ಹೋಗಿದ್ದಾರೆ ಅಂತ. ಹಾಗೆ ಇದು ಕೂಡ ಹೇಳ್ತಾರೆ, ಆ್ಯಕ್ಚುಲಿ ಒಬ್ಳು ಹುಡುಗಿದಾಳು ನೋಡಿ, ಅವಳು ಕಪಲ್ ಆಗಿರ್ತಾರೆ, ಅವರನ್ನು ಸಾಯಿಸಿರ್ತಾರೆ ಆ ಒಂದು ಟೀಮ್, ನಮ್ಮ ಸ್ಪೈಡರ್ ಟೀಮ್ ಅವರು. ಸೊ ಇದು ಬಾಸಿಗೆ ಇಷ್ಟ ಆಗಿರಲ್ಲ. ಬಾಸ್ ಬಂದುಬಿಟ್ಟು ಆ ಹುಡುಗಿ, ಅದರ ವಿಷಯನ ಲಿಯೋರಿಯೋ ಹೇಳ್ತಾನೆ. ಆ್ಯಂಡ್ ಇಲ್ಲಿ ಗಾನ್ ಮತ್ತು ಕಿಲುವ ಆ ಒಂದು ಕಾಂಪಿಟೇಷನ್ಗೆ ಹೋಗಿರ್ತಾರೆ. ಆ್ಯಂಡ್ ಕಿಲುವ ನೋಡ್ತಾನೆ ಅವನ ಅಣ್ಣನ ನೋಡಿ ಅವನಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ, ಇವನೇನು ಮಾಡ್ತಿದ್ದಾನೆ ಇಲ್ಲಿ ಅಂತ. ಸೊ ನಿಮಗೆ ಗೊತ್ತಿರ್ಬೋದು, ಹಿಂದೆ ಇವನೇ ಕಿಲುವನ ಟಾರ್ಚರ್ ಮಾಡಿದ ವ್ಯಕ್ತಿ ಅಂದರೆ ಅವನ ಅಣ್ಣನೇ. ಓಕೆ, ಈಗ ಈ ವ್ಯಕ್ತಿ ಕಾಪಿಯನ್ನು ಖರೀದಿ ಮಾಡಿರ್ತಾನೆ ಗ್ರೀಡ್ ಐಲ್ಯಾಂಡಿದ್ದು. ಸೊ ಹಾಗಾಗಿ ಇವರಿಬ್ಬರು ಕೂಡ ಹೋಗಿ ಹೇಳ್ತಾರೆ, ನಾವು ಈ ಒಂದು ಆಟನ ಆಡ್ತೀವಿ ಅಂತ. ಗಾನಿಗೆ ಪ್ಲ್ಯಾನ್ ಆಗಿರುತ್ತೆ, ನಾವು ಆಡಬೇಕಂತಿಲ್ಲ, ಯಾರಾದರೂ ರಿಚ್ ಪೀಪಲ್ ಅದನ್ನು ತಗೊಂಡ್ರೆ ಅವರ ಥ್ರೂ ನಾವು ಆ ಗೇಮಲ್ಲಿ ಎಂಟರ್ ಆಗ್ಬೋದಲ್ಲ ಅಂತ. ಸೊ ಕಿಲುವಾಗೂ ಈ ಪ್ಲ್ಯಾನ್ ಇಷ್ಟ ಆಗುತ್ತೆ. ಆ್ಯಂಡ್ ಅವರ ಬಳಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ಅವರು ಫಸ್ಟಿಗೆ ಅಪೋಸ್ ಮಾಡ್ತಾರೆ, ಯಾವಾಗ ಆ ರಿಂಗ್ ಬಗ್ಗೆ ಮಾತಾಡಲಿಕ್ಕೆ ಹೇಳ್ತಾರೆ. ಲೈಕ್ ನಮ್ಮ ಗಾನ್ನ ಅಪ್ಪ ಏನು ಐಟಮ್ಸ್ ಕೊಟ್ಟಿರ್ತಾರೆ, ಆ್ಯಂಡ್ ಆ ಐಟಮ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದಾಗ ಒಬ್ಬ ವ್ಯಕ್ತಿನ ಕರೆಸ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಗಾನ್ ಮತ್ತು ಕಿಲುವ ಅವರ ತಕ್ಕಮಟ್ಟಿಗಿರೋ ಪವರ್ ನೆನ್ ಯಾವ ಎರಡರಲ್ಲಿ ಒಂದು ತೋರಿಸ್ತಾರೆ. ಸೊ ಅದು ಸ್ಯಾಟಿಸ್ಫೈ ಮಾಡಲ್ಲ ಇವರಿಬ್ಬರಿಗೂ. ಆ್ಯಂಡ್ ಹೇಳ್ತಾರೆ, ನೀವು ಹೋಗ್ಬೋದು. ಆ್ಯಂಡ್ ಆ ಥರ ಎಲ್ಲ ಮರ್ಯಾದೆ ತೆಗಿತಾರೆ, ನೀವು ಚಿಕ್ಕ ಮಕ್ಕಳು, ನೀವೇನು ಮಾಡೋಕ್ಕಾಗಲ್ಲ, ನೀವು ಬೇಗ ಸಾಯ್ತೀರಾ ಅದರಲ್ಲಿ ಅಂತ. ಇನ್ನೊಂದು ಕಡೆ ನಾವು ನೋಡ್ತೀವಿ ಫ್ಯಾಂಟಮ್ ಗ್ರೂಪನ್ನು. ಆ್ಯಂಡ್ ಅವರು ಕೂಡ ಡಿಸೈಡ್ ಮಾಡಿರ್ತಾರೆ ಈ ಒಂದು ಗ್ರೀನ್ ಐಲ್ಯಾಂಡ್ಗೆ ಹೋಗಬೇಕು, ಆಡಬೇಕು ಅಂತ. ಯಾಕಂದರೆ ಗಾನ್ ಮತ್ತು ಕಿಲುವನ ಒಂದು ಪ್ಲ್ಯಾನ್ ಅವ್ರಿಗೆ ಗೊತ್ತಿರ್ತದೆ. ಅವರು ಸೀಕ್ರೆಟಾಗಿ ಆ ಮಾತನ್ನು ಕೇಳಿಸ್ಕೊಂಡಿರ್ತಾರೆ. ಮೇನ್ಲಿ ನೀಲಾಮಿಯಲ್ಲಿ ಅವ್ರು ಇರ್ತಾರೆ ನೋಡಿ, ಹಿಂದಿನ ಎಪಿಸೋಡಲ್ಲಿ ನಿಮಗೆ ಗೊತ್ತೇ ಇರ್ಬೋದು. ಆ್ಯಂಡ್ ನಾವು ನೋಡೋದು ಇಲ್ಲಿ ಇವರಿಬ್ಬರು ಕೂಡ ಡಿಸೈಡ್ ಮಾಡ್ತಾರೆ, ನಮ್ಮ ಪವರನ್ನು ಆ್ಯಕ್ಟಿವೇಟ್ ಮಾಡಬೇಕು, ಆ ಮನುಷ್ಯನಿಗೆ ನಾವು ಯಾರು ಅಂತ ತೋರಿಸ್ಬೇಕು ಅಂತ. ಸೊ ಗಾನ್ ಏನು ಮಾಡ್ತಾನೆ ಅಂದರೆ ಎಲೆಕ್ಟ್ರಿಕ್ಕಿದು ಪವರ್ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಗಾನ್ ತುಂಬ ಜಾಸ್ತಿ ಟ್ರೈ ಮಾಡ್ತಾ ಇರ್ತಾನೆ, ಬಟ್ ಅವ್ನ ಪವರೇ ಅವ್ನಿಗೆ ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ಲಿಯೋರಿಯೋ ಬರ್ತಾನೆ. ಲಿಯೋರಿಯೋ ಬಂದಾಗ ಹೇಳ್ತಾನೆ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ಸೊ ಅವನು ಕೂಡ ಒಂದು ಪ್ಲ್ಯಾನ್ ಮಾಡ್ತಾನೆ, ಒಂದು ಮಾಸ್ಟರ್ ಆಗು, ನೀನು ನನಗೆ ಹೇಳಿಕೊಡು ಹಾಗೆ ಹಿಂಗೆ ಅಂತ. ಬಟ್ ಲಿಯೋರಿಯೋ ಹೇಳ್ತಾನೆ, ನನಗೆ ಆಗೋದಿಲ್ಲ, ಈಗ ನಾನು ಸ್ವಲ್ಪ ಬೇರೆ ಕಡೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ. ಮತ್ತು ಲಿಯೋರಿಯೋ ಹೇಳ್ತಾನೆ, ನಾನು ಹೇಗೆ ವಿದ್ಯೆ ಪಡ್ಕೊಂಡೆ ಅಂತ. ಆ್ಯಂಡ್ ಲಿಯೋರಿಯೋ ಟಪ್ಪನೆ ವಿದ್ಯೆ ಪಡ್ಕೊಂಡಿರ್ತಾನೆ, ಅದು ಗಾನಿಗೆ ಗೊತ್ತಾಗುತ್ತೆ. ಗಾನ್ ಮಾಸ್ಟರಿಗೆ ಕಾಲ್ ಮಾಡಿದಾಗ ಮಾಸ್ಟರ್ ಹೇಳ್ತಾರೆ, ನೀನು ಲಿಯೋರಿಯೋ ಥರ ಟಪ್ಪ ವಿದ್ಯೆ ಪಡ್ಕೋಬೇಕಂತ ಏನೂ ಇಲ್ಲ, ನಿನ್ನ ಪ್ರಯತ್ನ ನೀನು ಮಾಡು, ನಿನಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಕೆಲಸ ಮಾಡು ಅಂತ. ಸೊ ಗಾನಿಗೂ ಕೂಡ ಇದು ಸರಿ ಅನಿಸ್ತದೆ. ಆ್ಯಂಡ್ ಅವನು ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ನಾವು ನೋಡ್ತೀವಿ ಇಲ್ಲಿ ಕಿಲುವ ಅಂತೂ ಎಲೆಕ್ಟ್ರಿಕ್ಕಿದ್ದು ಪವರನ್ನು ಅವನು ಶಾಕ್ ಕೊಟ್ಟು 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 ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಈ ಒಂದು ಪ್ರಾಕ್ಟೀಸ್ ಏನಿತ್ತು, ಇದು ಸಾಕಾಗಿತ್ತು ಗೈಸ್. ನಾವು ನೋಡ್ತೀವಿ ಇಲ್ಲಿ ಮೆಲೋಡಿ ಲಿಯೋರಿಯೋಗೆ ಹೇಳ್ತಾಳೆ, ನಿನ್ನ ಒಂದು ಹಾರ್ಟ್ ಏನಿದೆ ತುಂಬ ಜಾಸ್ತಿ ಬ್ಯೂಟಿಫುಲ್ ಇದೆ ಆ್ಯಂಡ್ ತುಂಬ ಜಾಸ್ತಿ ಶಾಂತ ಇದೆ, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ನೀನು ಒಂದು ದಿನ ಡಾಕ್ಟರ್ ಅಥವಾ ಏನಾದರೂ ಒಂದು ಆಗೇ ಆಗ್ತೀಯ ಅಂತ. ಇಲ್ಲಿ ನಾವು ನೋಡ್ತೀವಿ ಗ್ರೀನ್ ಐಲ್ಯಾಂಡ್ನ ಒಂದು ಕಾಪಿಯನ್ನು ಪಡೀಲಿಕ್ಕೆ ಕಿಲುವನ ಅಣ್ಣ ಪ್ರಯತ್ನ ಮಾಡ್ತಾನೆ, ಬಟ್ ಅವನಿಗೆ ಆಗೋದಿಲ್ಲ. ಆ್ಯಂಡ್ ಅವನೊಂದು ಹೋಟೆಲ್ಗೆ ಹೋಗ್ತಾನೆ, ತಿಂತಾನೆ ಮತ್ತು ಹೊರಗೆ ಬರ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಸೆಲೆಕ್ಷನ್ ಆಗ್ತಾ ಇರ್ತದೆ. ಆ್ಯಂಡ್ ಅಲ್ಲಿಗೆ ಗಾನ್ ಮತ್ತು ಕಿಲುವ ಬಂದಿರ್ತಾರೆ. ಆ್ಯಂಡ್ ಅವರು ಕೂತ್ಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಒಂದು ಹುಡುಗಿನ ಕೂಡ ನೋಡ್ತೀವಿ ನಾವು. ಆ್ಯಂಡ್ ಆ ಹುಡುಗಿ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕಿಲುವ ಕೂತ್ಕೊಂಡು ತುಂಬ ಜಾಸ್ತಿ ಯೋಚನೆ ಮಾಡ್ತಿರ್ತಾನೆ, ಗಾನ್ ತುಂಬ ಜಾಸ್ತಿ ಶಾಂತ ಇರ್ತಾನೆ. ಆ್ಯಂಡ್ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಇಲ್ಲಿ ಯಾರು ಈ ಥರ ಸೆಲೆಕ್ಟ್ ಆಗಲ್ಲ, ತುಂಬ ಕಷ್ಟಪಡಬೇಕು, ಪವರ್ ಇರಬೇಕು, ಹಾಗೆ ಹಿಂಗೆ ಅಂತ. ಸೊ ಇಲ್ಲಿ ಕಿಲುವನ ಪವರನ್ನು ತೋರಿಸ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಗಾನ್ ಕೂಡ ಅವನ ಪವರನ್ನು ತೋರಿಸಿ ಅವನು ಕೂಡ ಸೆಲೆಕ್ಟ್ ಆಗಿರ್ತಾನೆ. ಆ್ಯಂಡ್ ಅವನು ಕೂಡ ತುಂಬ ಜಾಸ್ತಿ ಪವರ್ ಇರುತ್ತೆ, ಆ ಗೋಡೆನೇ ಬ್ರೇಕ್ ಆಗುತ್ತೆ ಗಾನ್ನ ಪವರಿಂದ. ಆ್ಯಂಡ್ ಇವರಿಬ್ಬರು ಕೂಡ ಭೇಟಿ ಆಗ್ತಾರೆ. ಆ್ಯಂಡ್ ಅಲ್ಲಿ ಅವರಿಬ್ಬರು ಕೂಡ ಸೆಲೆಕ್ಟ್ ಆದ ವಿಷಯ ಇಬ್ಬರಿಗೆ ಗೊತ್ತಾಗಿ ಖುಷಿ ಪಡ್ತಾರೆ. ಆ್ಯಂಡ್ ಈ ವ್ಯಕ್ತಿ ಆ ಒಂದು ಗೋಡೆಯನ್ನು ನೋಡ್ತಾ ಹೇಳ್ತಾನೆ, ಇವರಿಬ್ಬರು ಕೂಡ ತುಂಬಾ ಡೇಂಜರಸ್ ಮಕ್ಕಳು ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಲಿಯೋರಿಯೋ ಜೊತೆ ಮಾತಾಡ್ತಿರ್ತಾರೆ, ಫಸ್ಟಿಗೆ ಸಮ ತಿಂತಾರೆ. ಆ್ಯಂಡ್ ಲಿಯೋರಿಯೋ ಹೇಳ್ತಾನೆ, ನೀವು ಈ ರೀತಿ ಒಂದು ಐಲ್ಯಾಂಡ್ಗೆ ಹೋಗ್ತಿದ್ದೀರಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಮಾತಾಡ್ತಾರೆ. ನಾವು ನೋಡ್ತೀವಿ ಲಿಯೋರಿಯೋ ಅಲ್ಲಿಂದ ಹೋಗ್ತಾ ಇದ್ದಾನೆ ಓದಲಿಕ್ಕೆ ಅಂತ. ಆ್ಯಂಡ್ ಗಾನ್ ಕಿಲುವ ಆಫ್ಕೋರ್ಸ್ ಗ್ರೀನ್ ಐಲ್ಯಾಂಡ್ನ ಆಟ ಆಡಲಿಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಅವರಿಬ್ಬರು ಹೇಳ್ತಾರೆ, ನಾವು ಮುಂದೆ ಭೇಟಿ ಆಗುವ 4 ವರ್ಷ ಆದಮೇಲೆ ಅಂತ. ಸೊ ಲಿಯೋರಿಯೋ ಹೇಳ್ತಾನೆ, ಹೌದು 4 ವರ್ಷ ಆದಮೇಲೆ, ಅದಕ್ಕಿಂತ ಬೇಗನೆ ನೀವು ಗೇಮ್ ಕಂಪ್ಲೀಟ್ ಮಾಡಿ ಬನ್ನಿ ಅಂತ. ಸೊ ಗಾನ್ ಹೇಳ್ತಾನೆ, ನೀನು ಡಾಕ್ಟರ್ ಆಗಿ ನಮಗೆ ಸಿಗು ಅಂತ. ಸೊ ನನಗೆ ಇದು ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು.
ಈ ಶೋನ ಜೀವ ಏನಂದರೆ ಈ 4 ಕ್ಯಾರೆಕ್ಟರ್ನ ಕಾಂಬಿನೇಷನ್, ಹಾಗೆಯೇ ಇವರ ಮಧ್ಯೆ ಇರೋ ಒಂದು ಬ್ಯೂಟಿಫುಲ್ ಕೆಮಿಸ್ಟ್ರಿ. ಸೊ ತುಂಬಾ ಸಖತ್ತಾಗುತ್ತೆ ಇವರ ಮಧ್ಯೆ ಇರೋ ಒಂದು ಬಾಂಡಿಂಗ್ ನೋಡಲಿಕ್ಕೆ. ಓಕೆ, ಈಗ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಬಂದಿರ್ತಾರೆ ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಗಾನ್ ಮೊದಲಿಗೆ ಹೋಗ್ತಾನೆ ಆ್ಯಂಡ್ ಗಾನ್ ಒಳಗೆ ಹೋದ ತಕ್ಷಣ ಅವನಿಗೆ ಗೊತ್ತಾಗೋದೇನೆಂದರೆ ಅವನ ತಂದೆ ಅಲ್ಲಿ ಮೆಸೇಜ್ ಇಟ್ಟಿದ್ದಾರೆ ಅಂತ. ಅದು ಬಂದುಬಿಟ್ಟು ಈ ಗೇಮನ್ನು ಅವನು ಎಂಜಾಯ್ ಮಾಡಬೇಕು ಅಂತೆ ಆ್ಯಂಡ್ ಈ ಗೇಮನ್ನು ಅವನ ತಂದೆನೇ ಮಾಡಿದ್ದಂತೆ. ಸೊ ಕೆಲವು ಇನ್ಫಾರ್ಮೇಷನ್ ಹೇಳ್ತಾರೆ ಹೇಗೆ ಗೇಮ್ ಮಾಡಬೇಕು, ಅದು ನಮ್ಮ ಗಾನ್ನ ತಲೆ ಮೇಲಿಂದ ಹೋಗ್ಬಿಡ್ತದೆ. ಯಾಕಂದರೆ ಅವನು ತನ್ನ ಬುದ್ಧಿಯನ್ನು ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ಅಲ್ಲಿಂದ ಹೋಗ್ತಾನೆ ಅವನು ಆ್ಯಂಡ್ ಒಂದು ಪ್ಲೇಸಿಗೆ ಹೋಗ್ತಾನೆ. ಅದು ತುಂಬ ಜಾಸ್ತಿ ಬ್ಯೂಟಿಫುಲ್ ಇರುತ್ತೆ ಆ್ಯಂಡ್ ಸ್ಟಾರ್ಟಿಂಗೇ ನಾವು ನೋಡ್ತೀವಿ ಕೆಲವು ಒಂದು ಜನರು ಕಾಯ್ತಾ ಇರ್ತಾರೆ ಮೋಸ ಮಾಡಬೇಕು ಅಂತ. ಸೊ ಇಲ್ಲಿ ಮೋಸ ಹೋಗ್ತಾರಾ ನೋಡುವ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಗಾನ್ ಮತ್ತು ಕಿಲ್ವ ಈ ಥರನೇ ಮಾತಾಡ್ತಿರ್ತಾರೆ ಆ್ಯಂಡ್ ಅದು ಬುಕ್ ನೋಡ್ತಾ ಇರ್ತಾರೆ. ಬುಕ್ಕಲ್ಲಿ ಅವ್ರದ್ದು ಒಂದು ಕೂಡ ಒಂದು ಕಾರ್ಡ್ ಕೂಡ ಇರೋದಿಲ್ಲ ಆ್ಯಂಡ್ ಇನ್ನೊಬ್ಬ ಅಲ್ಲಿ ವ್ಯಕ್ತಿ ಬರ್ತಾನೆ ಕಾರ್ಡ್ನ ಬುಕ್ ಹಿಡ್ಕೊಂಡು ಆ್ಯಂಡ್ ಇಲ್ಲಿ ಒಂದು ಸ್ಪಿರಿಟನ್ನು ಬಿಟ್ಬಿಡ್ತಾನೆ ನಮ್ಮ ಕಿಲುವಾಗೆ. ಸೊ ಈ ಟೈಮಲ್ಲಿ ನಾನು ಅಂದ್ಕೊಂಡೆ ಒಂದು ಜಬರ್ದಸ್ತ್ ಫೈಟ್ ಆಗುತ್ತೆ ಅಂತ. ಅಫ್ಕೋರ್ಸ್ ಫೈಟ್ ಆಯಿತು, ಹೆದರಿಕೆ ಫೈಟ್. ಲೈಕ್ ಆ ಹುಡುಗ ಏನು ಬಂದಿದ್ದ ಅವನಲ್ಲಿದ್ದ ಓಡಿ ಹೋಗ್ತಾನೆ. ಬಿಕಾಸ್ ಆ ಒಂದು ಸ್ಪಿರಿಟ್ ಏನು ಬಿಟ್ಟಿರ್ತಾನೆ ಅದು ನಮ್ಮ ಕಿಲುವಿಗೆ ಏನೂ ಮಾಡಿರಲ್ಲ. ಆ್ಯಂಡ್ ಈ ಒಂದು ಮೂಮೆಂಟಿಗೆ ನನಗೆ ಕಿಲುವ ತುಂಬ ಜಾಸ್ತಿ ಡಾರ್ಕ್ ಅನ್ನಿಸ್ಬಿಡ್ತ ಆ್ಯಂಡ್ ಆ ಒಂದು ಮನುಷ್ಯರಿಗೆ ಕೂಡ ಕಿಲುವನ ಒಂದು ಏನು ಆರಾ ಇದೆ ಅದನ್ನು ತಡ್ಕೊಳಿಕ್ಕಾಗಲ್ಲ ಆ್ಯಂಡ್ ಅಲ್ಲಿಂದ ಅವನು ಮಾಯ ಆಗಿಬಿಡ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಫ್ಯಾಂಟಮ್ ಗ್ರೂಪ್ ಕೂಡ ಅಲ್ಲಿಗೆ ಬಂದಿರ್ತದೆ ಆ್ಯಂಡ್ ಅವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಮುಂದೆ ಅಂತ. ಸೊ ಇಲ್ಲಿ ಕಿಲುವ ಮತ್ತು ಗಾನ್ ಮಾತಾಡ್ತಾ ಹೋಗ್ತಿರ್ತಾರೆ ಆ್ಯಂಡ್ ನಾವು ನೋಡೋದು ಇಲ್ಲಿ ತಿನ್ನೋ ಕಾಂಪಿಟೇಷನ್ ಅಂತ ಏನೋ ಇರ್ತದೆ ಅದರಲ್ಲಿ ತಿನ್ನಬೇಕು ಅಂತ. ಸೊ ಇಬ್ಬರು ಕೂಡ ಸಾಮ ತಿಂತಾರೆ. ವಿನ್ ಆದಾಗ ಒಂದು ಕಾರ್ಡ್ ಸಿಗುತ್ತೆ. ಆ್ಯಕ್ಚುಲಿ ಅದು ಪ್ರಯೋಜನ ಇಲ್ಲದ ಕಾರ್ಡ್ ಅಂತ ಅವರಿಗೆ ತಿಂದ ಮೇಲೆ ಗೊತ್ತಾಗ್ತದೆ. ಆ್ಯಂಡ್ ನಾವು ನೋಡ್ತೀವಿ ಒಬ್ಬರನ್ನ ಯಾರು ಸಾಯಿಸಿದ್ದಾರೆ. ಒಟ್ರಾಶಿ ಹೇಳೋದಾದರೆ ಆ ಗೇಮಲ್ಲಿ ಯಾರು ಕೂಡ ಸಾಯಿಸ್ಬೋದು ಆ್ಯಂಡ್ ಏನು ಕೂಡ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಇದನ್ನು ತಿಳ್ಕೊಂಡಿದ್ಮೇಲೆ ಗಾನ್ ಮತ್ತು ಕಿಲುವನ ಯಾರೋ ಒಬ್ಬ ಮನುಷ್ಯ ಭೇಟಿ ಆಗ್ತಾನೆ. ಬನ್ನಿ ನಮ್ಮ ಜೊತೆ ಟೀಮ್ ಆಗಿ ಆ್ಯಂಡ್ ಈ ಟೀಮ್ ಆದರೆ ಮಾತ್ರ ಇಲ್ಲಿ ಉಳಿಲಿಕ್ಕಾಗುತ್ತೆ, ಇಲ್ಲದ್ರೆ ಉಳಿಲಿಕ್ಕೆ ಆಗೋದಿಲ್ಲ ಅಂತ ಆ ಮನುಷ್ಯ ಹೇಳ್ತಾನೆ. ಗಾನ್ ಮತ್ತು ಕಿಲುವ ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಅಂತ ಆ್ಯಂಡ್ ಗಾನ್ ಹೇಳ್ತಾನೆ ನನ್ನ ತಂದೆ ಹೇಳಿದ್ದಾರೆ ಈ ಗೇಮನ್ನು ಎಂಜಾಯ್ ಮಾಡಬೇಕು ಅಂತ. ಸೊ ನಾನು ನಿಮ್ಮ ಜೊತೆ ಟೀಮಲ್ಲಿ ಸೇರಿಕೊಂಡೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಸೀದಾ ಅಲ್ಲಿಂದ ಹೋಗ್ಬಿಡ್ತಾನೆ. ಆ್ಯಂಡ್ ಕಿಲುವ ಹೇಳ್ತಾನೆ ಲೀಡರಿಗೆ ಏನೋ ಹೇಳಿದ್ರು ಅಂತ ಗೊತ್ತಾಯ್ತಲ್ಲ ಅಂತ ಸೀದಾ ಹೋಗ್ತಾನೆ. ಇದು ಸೀನ್ ಫನ್ನಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಗಾನ್ ಹೇಳ್ತಾನೆ ಥ್ಯಾಂಕ್ ಯು. ಕಿಲುವ ಸ್ವಲ್ಪ ಶಾಕ್ ಆಗುತ್ತಾನೆ ಆ್ಯಂಡ್ ಗಾನ್ ಪುನಃ ಕಂಟಿನ್ಯೂ ಮಾಡ್ತಾನೆ ನೀನು ನನ್ನ ಜೊತೆ ಇರೋದು ತುಂಬ ಖುಷಿ ಕೊಟ್ಟಿದೆ ಕಿಲುವ ಅಂತ. ಸೊ ಆಮೇಲೆ ಅವರು ಒಂದು ಜರ್ನಿ ಶುರುವಾಗುತ್ತೆ. ಆ್ಯಕ್ಚುಲಿ ಕಿಲುವನ ಮನಸ್ಸಲ್ಲಿ ಏನೋ ಇರುತ್ತೆ ಆ್ಯಂಡ್ ಅವನು ಅಲ್ಲಿ ಹೇಳ್ತಾನೆ ಕೂಡ. ಆ್ಯಂಡ್ ಒಂದು ಲೇಡಿ ನೋಡ್ತಾ ಇರ್ತಾಳೆ ಆ್ಯಂಡ್ ಹೇಳ್ತಾಳೆ ಈ ಹುಡುಗರು ಇಂಟ್ರೆಸ್ಟಿಂಗ್ ಇದ್ದಾರೆ, ನೋಡೋ ಮುಂದಿಗೆ ಏನು ಮಾಡ್ತಾರೆ ಈ ಲೇಡಿ ಅಂತ. ಸೊ ನಾವು ನೋಡ್ತೀವಿ ಒಂದು ಕಾಂಪಿಟೇಷನ್ ವಿನ್ ಕೂಡ ಆಗ್ತಾರೆ ಆ್ಯಂಡ್ ಆ ಒಂದು ಕಾರ್ಡನ್ನು ಪಡೆಯಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಆ್ಯಂಡ್ ಅವನನ್ನು ಕೂಡ ಸೋಲಿಸ್ತಾರೆ ಗಾನ್ ಕಿಲುವ. ಆ್ಯಂಡ್ ಒಂದು ಲೇಡಿ ಬರ್ತಾರೆ ಆ್ಯಂಡ್ ಹೇಳ್ತಾರೆ ನೀವು ನನ್ನ ಟೀಮ್ಗೆ ಸೇರಿಸ್ಕೋತೀರಾ ಅಂತ. ಸೊ ಆ ಟೈಮಲ್ಲಿ ಕಿಲುವ ಹೇಳ್ತಾನೆ ಹೋಗಾಚೆ ಅಂತ. ಈ ಸೀನ್ ಫನ್ನಿ ಇತ್ತು ಯಾಕಂದರೆ ಈ ಲೇಡಿ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಭಯಂಕರ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಫ್ಯಾಂಟಮ್ ಗ್ರೂಪನ್ನು ಅವರು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ, ಆಚೆ ಈಚೆ ಹೋಗ್ತಾ ಇರ್ತಾರೆ, ಈ ಗೇಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಗಾನ್ ಮತ್ತು ಕಿಲುವ ಒಂದು ಏರಿಯಾಗೆ ಹೋಗ್ತಾರೆ ಆ್ಯಂಡ್ ಅಲ್ಲಿ ಕೆಲವು ಜನರಿರ್ತಾರೆ ಮಾಸ್ಕ್ ಹಾಕ್ಕೊಂಡು ಆ್ಯಂಡ್ ಅವರು ಸೀದಾ ಗಾನ್ ಕಿಲುವನ ಮುತ್ತಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅವರನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಲೇಡಿ ಕೂಡ ಇರ್ತಾರೆ ಆ್ಯಂಡ್ 3 ಜನ ಕೂಡ ಅಲ್ಲೇ ಇರ್ತಾರೆ ಆ್ಯಂಡ್ ಹೇಳ್ತಾರೆ ಈ ಮಗುವಿಗೆ ಹುಷಾರಿಲ್ಲ, ಹಣ ಬೇಕು ಹಾಗೆ ಹಿಂಗೆ ಅಂತ. ಆ್ಯಂಡ್ ಅವ್ಳು ಆ ಲೇಡಿ ಪುನಃ ಹೇಳ್ತಾರೆ ನನ್ನ ಹತ್ರ ಹಣ ಉಂಟು ಕೊಡ್ತೀನಿ ಅಂತ. ಕಿಲುವ ಹೇಳ್ತಾನೆ ಬೇಡ ನೀನು ಕೊಡೋದು ಅಂತ. ಸೀರಿಯಸ್ಲಿ ಫನ್ನಿ ಇತ್ತು. ಕಿಲುವ ಮತ್ತು ಗಾನ್ ಆ ಒಂದು ಹುಡುಗನಿಗೆ ಬಟ್ಟೆ ಕೂಡ ಕೊಡ್ತಾರೆ, ಹಣ ಕೂಡ ಕೊಡ್ತಾರೆ ಆ್ಯಂಡ್ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾರೆ. ಅವರು ಓಡೋದನ್ನು ನೋಡಿ ಆ ಲೇಡಿ ಕೂಡ ಅಚ್ಚರಿಯಲ್ಲಿರ್ತಾರೆ. ಒಂದು ರಕ್ಕಸ ಇರ್ತಾರೆ ಆ್ಯಂಡ್ ಅವರನ್ನು ಹೇಗೆ ಸಾಯಿಸೋದು ಮೊದಲಿಗೆ ಗೊತ್ತಾಗಲ್ಲ ಮತ್ತು ಕಿಲುವ ಕಣ್ಣಿಗೆ ಹೊಡಿತಾನೆ ಆ್ಯಂಡ್ ಅವನು ಸತ್ತೋಗ್ತಾನೆ. ಸೊ ಹಾಗೆಯೇ ಅವ್ರು ಸಾಯಿಸಿ ಕೆಲವು ಕಾರ್ಡನ್ನು ಗಳಿಸ್ತಾರೆ. ಆ್ಯಂಡ್ ಲೇಡಿ ಹೇಳ್ತಿರ್ತಾರೆ ಇವರು ತುಂಬ ಜಾಸ್ತಿ ಲೇಟ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ, ಏನೋ ಒಂದು ಗೊತ್ತಾಯಿತು ಅವರು ಹೇಗೆ ಸಾಯಿಸೋದು ಅಂತ. ಆ್ಯಂಡ್ ಒಟ್ರಾಶಿ ಹೇಳೋದಾದರೆ ಅವರು ಆ ಲೆವೆಲ್ಸ್ಗಳನ್ನು ಪಾಸ್ ಮಾಡ್ತಾನೆ ತುಂಬ ಫನ್ನಿಯಾಗಿ ಬಿಹೇವ್ ಮಾಡ್ತಿರ್ತಾರೆ. ಲೈಕ್ ಅವರು ಮಕ್ಕಳಲ್ವಾ, ಸೊ ಹಾಗಾಗಿ ಅವರು ಮಕ್ಕಳ ರೀತಿಯೇ ಆ ಒಂದು ಲೆವೆಲ್ಸನ್ನು ಪಾಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಲೇಡಿ ಹೇಳ್ತಾರೆ ಈ ಹುಡುಗರು ಪ್ರಯೋಜನ ಇಲ್ಲ, ಅದು ನಾನೇ ಈಗ ಹೇಳಬೇಕು ಇವರಿಗೆ ಅಂತ. ಯಾಕಂದರೆ ಈ ಸೀನ್ ನನಗೆ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತು. ಯಾಕಂದರೆ ಈ ಹುಡುಗರು ಒಂದು ಸ್ವಲ್ಪ ಮಕ್ಕಳ ಥರನೇ ಬಿಹೇವ್ ಮಾಡ್ತಿರ್ತಾರೆ. ಇಲ್ಲಿ ಈ ಲೇಡಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಾ ಇರ್ತದೆ, ಯಾಕೆ ಅನ್ನೋದು ನಮಗೆ ಈಗ ಗೊತ್ತಾಗಲ್ಲ. ಆ್ಯಂಡ್ ಒಂದು ಮೊಮೆಂಟಿಗೆ ಲೇಡಿ ತುಂಬ ಜಾಸ್ತಿ ಸಿಟ್ಟು ಬಂದು ಕಿರ್ಚಿ ಬಿಡ್ತಾರೆ, ನೀವೇನು ಮಾಡ್ತಾ ಇದ್ದೀರಾ, ಸರಿಯಾಗಿ ಫೈಟ್ ಮಾಡಿ. ಆ್ಯಂಡ್ ಹೇಳ್ತಾರೆ ಕೂಡ ಹೇಗೆ ಫೈಟ್ ಮಾಡಬೇಕು ಅಂತ. ಅವರ ಗೈಡೆನ್ಸಲ್ಲಿ ಒಬ್ಬ ದೊಡ್ಡ ವಿಲನನ್ನು ಸಾಯಿಸ್ತಾರೆ ಕಿಲುವ ಮತ್ತು ಗಾನ್. ಆಮೇಲೆ ನಮಗೆ ಗೊತ್ತಾಗೋದಿಲ್ಲ ಈ ಕಿಲುವ ಸ್ವಲ್ಪ ಫ್ರಸ್ಟ್ರೇಟೆಡ್ ಆಗಿದೆ, ನೀನು ಯಾಕೆ ನಮಗೆ ಹೇಳ್ತಿದ್ದೆ ಹಾಗೆ ಹಿಂಗೆ ಅಂತ. ಮತ್ತು ಲೇಡಿ ಹೇಳ್ತಾರೆ ನಾನು ನಮ್ಮ ಮಾಸ್ಟರ್ ಆ್ಯಂಡ್ 40 ವರ್ಷದಿಂದ ನಾನು ಕಲಿಸ್ತಿದ್ದೀನಿ ಅಂತ.
ಸೊ ಆ ಟೈಮಲ್ಲಿ 40 ವರ್ಷದಿಂದ ಕಲಿಸಿದೆ ಅಂದರೆ ನೀನೊಂದು ಅಜ್ಜಿ ಅಂತ ಕಿಲುವ ಕಿರ್ಚಿದಾಗ ಅವನಿಗೊಂದು ಬಿತ್ತು ನೋಡಿ ನಾನು ಎಷ್ಟು ನಗಡಿದ್ದೀನಂದರೆ ಈ ಸೀನ್ಗೆ ತುಂಬ ಜಾಸ್ತಿ ನಗಡಿದ್ದೀನಿ. ಆ್ಯಂಡ್ ಗಾನ್ ಅಂತೂ ಎಕ್ಸ್ಪ್ರೆಷನ್ ಇಲ್ಲದೆ ಸುಮ್ಮನೆ ನಿಂತಿರ್ತಾನೆ. ಆ್ಯಂಡ್ ಗಾನ್ ಮತ್ತು ಕಿಲುವ ಡಿಸೈಡ್ ಮಾಡ್ತಾರೆ ಇವ್ರ ಜೊತೆನೇ ಕಲಿಬೇಕು ಅಂತ. ಯಾಕಂದರೆ ಮಾಸ್ಟರ್ ಏನಿರ್ತಾನೆ ನಮ್ಮ ಗಾನ್ ಕಿಲುವ ಕಲಿಸಿದ್ದು ಅವನಿಗೂ ಕಲಿಸಿದ್ದು ಈ ಲೇಡಿ ಅಂತೆ ಬಿಸ್ಕಿ. ಆ್ಯಂಡ್ ಈ ಟೈಮಲ್ಲಿ ಗಾನ್ ಮತ್ತು ಕಿಲುವಾಗೆ ತುಂಬ ಜಾಸ್ತಿ ಅಚ್ಚರಿ ಕೂಡ ಆಗುತ್ತೆ. ಆ್ಯಂಡ್ ಒಂದು ಕಾರ್ಡನ್ನು ತೋರಿಸ್ತಾರೆ, ಈ ಒಂದು ಕಾರ್ಡನ್ನು ಹೇಗೆ ಪಡೆದಿದ್ದೀರಾ ಅದನ್ನು ಪಡೆಯೋದು ತುಂಬ ಜಾಸ್ತಿ ಈಸಿ ಇದೆ, ನೀವು ಇದನ್ನು ಪಡಿಲೇಬೇಕು ಅಂತ. ಆ್ಯಂಡ್ ಒಬ್ಬ ಎನಿಮಿ ಪುನಃ ಎಂಟ್ರಿ ಹೊಡಿತಾನೆ, ಅವನು ಕತ್ರಿ ಹಿಡ್ಕೊಂಡು ಮಿಷನ್ ಕಟ್ ಮಾಡು ಆ ಥರ ಟೈಪು. ಆ್ಯಂಡ್ ನಾವು ನೋಡ್ತೀವಿ ಅವನಿಗೂ ಕೂಡ ಇವಳ ಆರ ತುಂಬ ಜಾಸ್ತಿ ಸ್ಪೆಷಲ್ ಅನ್ನಿಸುತ್ತೆ. ಆ್ಯಂಡ್ ಆ ಟೈಮಲ್ಲಿ ಕೂಡ ಕಿಲುವ ಏನೋ ಹೇಳ್ತಾನೆ ಆ್ಯಂಡ್ ಅವನು ಪುನಃ ಆಕಾಶಕ್ಕೆ ಹೋಗ್ತಾನೆ. ನನಗೆ ಸೀರಿಯಸ್ಲಿ ಇವ್ರದ್ದು ಸೀನ್ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಆ್ಯಂಡ್ ಕಿಲುವ ಏನಾದರೂ ಒಂದು ಹೇಳ್ತಾನೆ, ಅವನಿಗೆ ಗಾನ್ ಥರ ಶಾಂತ ಇರಲಿಕ್ಕೆ ಆಗೋದಿಲ್ಲ. ಸೊ ಏನೋ ಒಂದು ನಾವು ನೋಡ್ತೀವಿ ಗಾನ್ ಹೇಳ್ತಾನೆ ನನ್ನ ತಂದೆ ಜಿನ್ ಹಂಗೆ ಹಿಂಗೆ ಅಂತ. ಜಿನ್ ಹೆಸರು ಕೇಳಿ ಬಿಸ್ಕಿ ಶಾಕಲ್ಲಿ ಇರ್ತಾಳೆ, ಯಾಕಂದರೆ ಬಿಸ್ಕಿ ಹೇಳ್ತಾಳೆ ಜಿನ್ ತುಂಬ ಜಾಸ್ತಿ ಫೇಮಸ್ ಇದ್ದ ಅಂತ. ಆ್ಯಂಡ್ ನಾವು ನೋಡ್ತೀವಿ ಆ ಕತ್ತರಿದ್ದು ಇಟ್ಕೊಂಡಿದ್ದ ಒಂದು ಮನುಷ್ಯ ಇದ್ದ ನೋಡಿ, ಅವನ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಒಂದು ಮೂಮೆಂಟಿಗೆ ಇವ್ರಿಗೆ ಸುಸ್ತಾಗುತ್ತೆ ಆ್ಯಂಡ್ ರಶ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಕತ್ತರಿ ಇದ್ದ ಒಂದು ಹುಡುಗನಿಗೆ ಚಿಕ್ಕವರಾಗ ತುಂಬ ಜಾಸ್ತಿ ಒಂದು ಪೆಟ್ಟು ಹಾಕಿದ್ರು ಒಂದು ಕಪಲ್. ಸೊ ಆ ಟೈಮಲ್ಲಿ ಅವನಿಗೆ ಕತ್ತರಿ ಸಿಕ್ಕಿತ್ತು ಆ್ಯಂಡ್ ಕತ್ತರಿಯಿಂದ ಕೊಲೆ ಮಾಡಿಬಿಟ್ಟ ಅವನು. ಆ ಒಂದು ಕತ್ರಿಯ ಮನುಷ್ಯರಿಂದನೇ ಆ ಒಂದು ಸ್ಟೋರಿ ತುಂಬ ಜಾಸ್ತಿ ಸ್ಯಾಡ್ ಇತ್ತು. ಆ್ಯಂಡ್ ಏನು ತೋರಿಸಿದ್ರು ಸ್ಯಾಡ್ ಸೀನ್ಸನ್ನು, ಅದು ನನಗೆ ತುಂಬ ಜಾಸ್ತಿ ಬೇಜಾರು ಕೂಡ ಆಯಿತು. ಎನಿವೇಸ್ ಈಗ ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಾವು ನೋಡೋದಿಲ್ಲಿ ಕಿಲುವ ಯೋಚನೆ ಮಾಡ್ತಿರ್ತಾನೆ ಮುಂದೆ ಏನು ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ಫೈಟಿಂಗಲ್ಲಿ ನಾವು ನೋಡೋದು ಆ ಒಂದು ಕತ್ರಿ ಮನುಷ್ಯ ಅಲ್ಲಿಂದ ಸೋತೆ ಅಂತ ಹೋಗ್ಬಿಡ್ತಾನೆ. ಆ್ಯಂಡ್ ಗಾನ್ ಬಾಯ್ ಕೂಡ ಹೇಳ್ತಾನೆ. ಗಾನನ್ನು ನೋಡಿ ಬಿಸ್ಕಿ ಏನು ಹೇಳ್ತಾರೆ, ಲೈಕ್ ನೀನು ತುಂಬ ಒಳ್ಳೆ ಮನುಷ್ಯ, ಆದರೆ ಮುಂದೆ ಈ ಒಳ್ಳೆತನ ನಿನಗೆ ತುಂಬ ಜಾಸ್ತಿ ಕಷ್ಟ ಕೊಡಲಿಕ್ಕಿದೆ ಅಂತ. ಸೊ ಅವರು ಓಡಲಿಕ್ಕೆ ಶುರು ಮಾಡ್ತಾರೆ, ಒಂದು ಏರಿಯಾಗೆ ಹೋಗ್ತಾರೆ. ಆ್ಯಂಡ್ ಬಿಸ್ಕಿ ಹೇಳ್ತಾರೆ ನೀವು ಇಲ್ಲಿ ಒಂದು ತೋಡಬೇಕು, ಹೊಂಡ ತೋಡಿ ಹೋಗಬೇಕು ಅಂತ. ಸೊ ಅವ್ರಿಗೆ ತುಂಬ ಜಾಸ್ತಿ ಸುಸ್ತಾಗುತ್ತೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆ್ಯಂಡ್ ನಮ್ಮ ಬಿಸ್ಕಿ ಅವರಿಗೆ ಯಾವ ರೀತಿ ಟ್ರೈನ್ ಮಾಡ್ತಾರೆ ಅಂದರೆ ಅವ್ರಿಗೆ ನಿದ್ದೆ ಮಾಡಲಿಕ್ಕೂ ಕಷ್ಟ ಆಗುವ ರೀತಿ, ನಿದ್ದೆ ಮಾಡಿದರೆ ಅವ್ರ ತಲೆ ಮೇಲೆ ಒಂದು ಕಲ್ಲು ಬೀಳೋ ರೀತಿ ಅವರು ಟ್ರೈನ್ ಮಾಡ್ತಾರೆ. ಆ್ಯಂಡ್ ಪುನಃ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಆ ಒಂದು ಕುದಾಯ ಮಾಡಬೇಕು ಅಂತ. ಆ್ಯಂಡ್ ಅವರ ಆರನ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವರು ಫೈನಲಿ ಒಂದು ಕುದುರೆನ ಕೂಡ ಅವರು ಹಿಡಿತಾರೆ. ಸೊ ಹಿಡಿದಾದ್ಮೇಲೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಪುನಃ ಅವ್ರು ಯೂಸ್ ಮಾಡಿ ನಂಬರ್ಸನ್ನೆಲ್ಲ ತೋರಿಸ್ತಿರ್ತಾರೆ ಮಿಡಲಲ್ಲಿ. ಆ್ಯಂಡ್ ಅದನ್ನು ಐಡೆಂಟಿಫೈ ಮಾಡಬೇಕಿರುತ್ತೆ. ಆ್ಯಂಡ್ ಐಡೆಂಟಿಫೈ ಮಾಡಿಲ್ಲ ಆದರೆ 1100 ಪುಷಪ್ಸ್ ಎಲ್ಲ ಹಾಕಬೇಕಿರ್ತದೆ ಯಾರಿಗಾದರೂ ಒಂದು ಕ್ಯಾರೆಕ್ಟರ್ಗೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು, ನನಗೆ ತುಂಬ ಜಾಸ್ತಿ ಖುಷಿ ಕೊಡ್ತು. ಇನ್ನೊಂದು ಕಡೆ ಒಂದು ಟೀಮ್ ಇರುತ್ತೆ ಆ್ಯಂಡ್ ಆ ಟೀಮಲ್ಲಿ ಒಬ್ಬ ಏನು ಮಾಡ್ತಾನೆ ಅಂದರೆ ಬಾಂಬ್ ಫಿಟ್ ಮಾಡ್ತಾನೆ. ಆ್ಯಂಡ್ ಬಾಂಬ್ ಫಿಟ್ ಮಾಡಿ ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೆ. ಕೇಳಿಲ್ಲ ಅಂದರೆ ಬ್ಲಾಸ್ಟ್ ಮಾಡಿಸ್ತೀನಿ, ಸಾಯಿಸ್ತೀನಿ ಅಂತೆಲ್ಲ ಅವನು ಆವಾಜ್ ಆಗ್ತಾನೆ. ಆ್ಯಂಡ್ ಸ್ಟಾರ್ಟಿಂಗ್ ಒಬ್ಬ ಕಿಲುವ ಮತ್ತು ಗಾನ್ ಜೊತೆ ಮಾತಾಡಿದ್ದ ನೋಡಿ, ಆ ಕ್ಯಾರೆಕ್ಟರನ್ನು ಕೂಡ ಸಾಯಿಸ್ತಾನೆ ಈ ಒಬ್ಬ ವ್ಯಕ್ತಿ, ಅವನನ್ನು ಕೂಡ ಬಿಡಲ್ಲ. ನಮಗೆ ಗೊತ್ತಾಗೋದಿಲ್ಲಿ ಕಿಲುವ ಏನಿದ್ದಾನೆ ಅವನೊಂದು ಹಂಟರ್ನ ಎಕ್ಸಾಮ್ನ ಟೈಮ್ ಆಗಿರುತ್ತೆ. ಸೊ ಅವನು ಹಂಟರ್ ಲೈಸೆನ್ಸನ್ನು ಪಡೀಲಿಕ್ಕೋಸ್ಕರ ಅಲ್ಲಿಂದ ಒಂದು ಶಿಪ್ ಮೂಲಕ ಹೋಗಿಬಿಡ್ತಾನೆ. ಆ್ಯಂಡ್ ಉಳಿಯೋದು ಇಲ್ಲಿ ಗಾನ್ ಮಾತ್ರ. ಗಾನ್ ಬಿಸ್ಕಿ ಜೊತೆ ಇರ್ತಾನೆ. ಆ್ಯಂಡ್ ನಾವು ನೋಡೋದಿಲ್ಲಿ ಕಿಲುವ ಜಸ್ಟ್ ಗೇಮನ್ನು ಪೌಸ್ ಮಾಡಿದ್ದಾನೆ ಆ್ಯಂಡ್ ಅಲ್ಲಿಂದ ಅವನು ರಿಯಲ್ ವರ್ಲ್ಡ್ಗೆ ಬರ್ತಾನೆ. ಆ್ಯಂಡ್ ಈ ಸೀನ್ಗೆ ಈ ಒಂದು ಎನಿಮೆಯ ಎಪಿಸೋಡ್ಸ್ಗಳು ಮುಗಿತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.